ಸರ್ ಈಗ ನಾನು ಒಂದು ಇದು ನೋಡ್ಬೇಕಾದ್ರೆ ಅಮೆರಿಕದ ಸಂಸತ್ ದಾಖಲೆಗಳಲ್ಲಿ ನಿಮ್ದು ಇದಾಗಿದ್ದು ಹೆಂಗೆ ಸರ್ ಅದು ಎಷ್ಟು ಖುಷಿ ಆಯ್ತು ಅಂಡ್ ನಮಗೆಲ್ಲ ಭಾರಿ ಹೆಮ್ಮೆ ಇದೆ ಸರ್ ಅದು ದೇವದೇ ಅನ್ಎಕ್ಸ್ಪೆಕ್ಟೆಡ್ ಒಬ್ಬ ಅಮೆರಿಕದಂಥ ದೇಶದ ದಾಖಲೆಯಲ್ಲಿ ಇವತ್ತು ನಮ್ಮ ಇತಿಹಾಸ ಮತ್ತು ನಮ್ಮ ವಿಚಾರ ಬರಬೇಕಾದ್ರೆ ಅದು ಒಂದು ನಮ್ಮೆಲ್ಲ ಕ್ಷೇತ್ರ ಜನಸಾಮಾನ್ಯರ ತಂದೆ ತಾಯಂದಿರ ನಿಮ್ಮಂಥವರ ವಿಷಯ ಪ್ರೋತ್ಸಾಹ ಆಶೀರ್ವಾದ ಸಹಕಾರ ಮುಖಾಂತರ ಈ ಹಂತಕ್ಕೆ ಮುಟ್ಲಿಕ್ಕೆ ಹಾಕಿದೆ ಆದ ಕಾರಣ ಇವತ್ತು ಅಮೆರಿಕ ಅಂತ ದೇಶದ ಅಸೋಸಿಯೇಷನ್ ಗುರುತಿಸಿಕೊಂಡು ನಮ್ಮ ಬೆಸ್ಟ್ ಲೀಡರ್ಶಿಪ್ ಅವಾರ್ಡ್ ಕೂಡ ಕೊಟ್ಟಿದೆ. ಅದನ್ನು ನೋಡಿಕೊಂಡು ಅಲ್ಲಿಗೆ ಬಂದಂಥ ನಮ್ಮ ಹಿರಿಯ ಪಾರ್ಲಿಮೆಂಟ್ ಸದಸ್ಯರು ಅವರ ಅವಕಾಶವನ್ನು ಇವತ್ತು ಮಾಡಿಕೊಟ್ಟಿರ್ತಾರೆ. ಅಲ್ಲಿ ಏನಿದೆ ಅಂತ ಹೇಳಿದ ಒಂದು ಸಿಸ್ಟಮ್ ಸೀನಿಯರ್ ಪಾರ್ಲಿಮೆಂಟ್ ಗೆ ಹೌದು ಅವರಿಗೆ ವರ್ಷಕ್ಕೆ 20 ಜನರ ರೆಕಮೆಂಡ್ ಮಾಡ್ಬೋದು, ಈ ರೀತಿ ಸರ್ಟಿಫಿಕೇಟ್ ಕೊಡ್ಬೋದು. ಅದು ಅವರ ವೆಬ್ಸೈಟಲ್ಲಿ ಇರ್ತದೆ ಪರ್ಮನೆಂಟ್ ಆಗಿ ಆಯಾ ಇದರಲ್ಲಿ. ಸೊ ಅದು ದೊಡ್ಡ ಒಂದು ಗೌರವ ಮತ್ತು ಸಂತೋಷ. ಎಲ್ಲಕ್ಕಿಂತ ಗೌರವ ನಮಗೆ ನಮ್ಮ ಕ್ಷೇತ್ರ ಪ್ರೀತಿ ವಿಶ್ವಾಸ ದೊಡ್ಡ ಮಟ್ಟದ ಗೌರವ. ಈ ರೇಟ್ ಬಗ್ಗೆ ಇನ್ನೊಂದು ಕ್ವೆಶನ್ ಹಾಕ್ಬಿಡ್ತೀನಿ ಸರ್. ಈ ಫುಡ್ ಕಲರ್ಗಳ ಬಗ್ಗೆ ನಾವು ನೋಡ್ತಾ ಇದ್ವಿ, ಮತ್ತೆ ಅದೇ ಸೈಡ್ ಅದು ದೊಡ್ಡ ದೊಡ್ಡ ಹೋಟ್ಲಲ್ಲಾದರೂ ಆಗಲಿ ಚಿಕ್ಕ ಪುಟ್ಟ ಹೋಟ್ಲಾಗಲಿ ರೋಡ್ ಸೈಡಲ್ಲಾಗಲಿ ಅಷ್ಟೇ ಕಲರ್ಫುಲ್ ಆಗಿರೋ ಮಂಚೂರಿಗಳನ್ನು ತಿಂತಾನೆ ಇದ್ದೀವಿ. ಕಲರ್ ನೀವೇನೇ ಸ್ಟ್ರಿಕ್ಟಾಗಿ ವಾರ್ ಮಾಡಿದ್ರು ಅದು ತಂದೆ ತರ್ತಾರೆ, ಜನನೂ ಅದನ್ನೇ ಕೇಳ್ತಾರೆ. ಈ ರೈಡು ಹಾಗೆ ಆಗಿಬಿಟ್ರೆ ಹೆಂಗೆ? ಇಲ್ಲ, ಯಾಕಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಕಲರ್ಗೆ ರೇಡ್ ಮಾಡಿದ್ರೆ ಕರ್ನಾಟಕ ಫಸ್ಟ್ ಇಂಡಿಯಾದಲ್ಲಿ ಒಂದು ಅದು ಚೆನ್ನಾಗಿ ಇವತ್ತು ನಡೀತಾ ಇದೆ. ಈ ರೇಡ್ ಕೂಡ ಅದಕ್ಕೆ ನೋಡಿ ಬರೀ ನಮ್ಮದೇ ನಾನು ಕೇಳುವಂಥದ್ದು ಪ್ರತಿಯೊಂದು ಸಂದರ್ಭದಲ್ಲಿ ಸರ್ಕಾರವೇ ಇಲಾಖೆ ಅಧಿಕಾರಿಗಳು ಬಂದು ರೇಡ್ ಮಾಡಬೇಕಂತ ಒಂದು ಭಾವನೆ ಯಾಕೆ ಅವರಿಗೆ ಸರಿಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ವಾ? ಅದು ಒಂದು ಸೇವೆ ಅಂತ ಕನ್ಸಿಡರ್ ಮಾಡಿ, ಕಮರ್ಷಿಯಲ್ ಸೇವೆ ಇದನ್ನು ಯಾಕೆ ದಟ್ಸ್ ಇಂಡಿಯಾ ಇಸ್ ದ ಬೆಸ್ಟ್ ಕಂಟ್ರಿ, ಬಟ್ ಯು ಶುಡ್ ಬಿ ಡಿಸಿಪ್ಲಿನ್. ಬೇರೆ ದೇಶ ದೊಡ್ಡದೇನು ವಿಶೇಷ ಏನಿಲ್ಲ, ಮತ್ತು ಅಲ್ಲಿ ಜನ ಡಿಸಿಪ್ಲಿನ್ ಇದ್ದಾರೆ, ಮಾಲೀಕರು ಡಿಸಿಪ್ಲಿನ್ ಇದ್ದಾರೆ, ಕ್ಲೀನ್ ಇದ್ದಾರೆ. ನಾವು ಕರೆಕ್ಟ್ ಉಲ್ಟಾ ಇಲ್ಲಿ. ಅದಕ್ಕೆ ನಾನು ಕೇಳುವಂಥದ್ದು, ನಾವು ಯಾಕೆ ಪ್ರತಿ ಸಲ ರೇಡೇ ಮಾಡಬೇಕಂತ ಜನ ಕಾಯಬೇಕು? ಆ ಮಾಲೀಕರಿಗೆ ಜವಾಬ್ದಾರಿ ಇಲ್ವಾ? ಸಾಮಾಜಿಕ ರೆಸ್ಪಾನ್ಸಿಬಿಲಿಟಿ ಇಲ್ವ ಅವ್ರಿಗೆ? ಎಲ್ಲ ಇಲ್ಲಿಗಲ್ಲೇ ಮಾಡಬೇಕಂತ ಕಾನೂನು ಸಿಸ್ಟಮ್ ಪ್ರಕಾರ ಹೋಗಬೇಕು, ರೂಲ್ಸ್ ಹೋಗ್ಬೇಕಂತ ಯಾಕೆ ಅವರು ಅದನ್ನು ಮಾಡಬೇಕಂತ ನಾನು ಹೇಳೋದು. ಅಂತ ಸಿಸ್ಟಮ್ ಚೇಂಜ್ ಮಾಡೋದು ಕಷ್ಟ, ನಮ್ಮನ್ನು ನಾವು ಚೇಂಜ್ ಮಾಡಬೇಕು. ಆಗ ಮಾತ್ರ ಅದು ಇಂಪ್ಲಿಮೆಂಟ್ ಆಗಿ ಹೊರತು ಇದು ಎಷ್ಟು ಸಲ ನನಗೆ ಮಾಡ್ಬೋದು, ನಮ್ಮ ಅಧಿಕಾರಿ ಎಷ್ಟು ಸಲ ಹೋಗ್ಬೋದು. ಅದಕ್ಕಾಗಿ ಬಹುಶಃ ಜನ ಜಾಗೃತಿ ಆಗಬೇಕು, ಜನ ನೋಡಿಕೊಳ್ಬೇಕು. ಇದರಲ್ಲಿ ಇದಕ್ಕೆ ಸಂಘ ಸಂಸ್ಥೆಗಳು ಹೋಗಬೇಕು, ಏನೋ ಸ್ವಲ್ಪ ಮಟ್ಟಿದ್ರೆ ತಕ್ಷಣ ಮಾಹಿತಿ ಕೊಡಬೇಕು. ನಿನ್ನೆ KFC ಬಂದಾಯ್ತು, ಹೇಗೆ ಬಂದಾಯಿತು? ಅಲ್ಲಿ ಒಂದು ಸ್ಟೂಡೆಂಟ್ ತಾಯಿಗೆ ಹೇಳಿದ ಕಾರಣ, ತಾಯಿ ನಮ್ಮ ಡಿಪಾರ್ಟ್ಮೆಂಟ್ ಫೋನ್ ಮಾಡಿದ ಕಾರಣ ಅಲ್ಲಿ ಹೋಗಿ ಬಂದಾಯ್ತು. ಎಷ್ಟು ಮಕ್ಕಳಿಗೆ ಪ್ರಯೋಜನ ಆಯಿತು, ಇಲ್ಲದೆ ಎಷ್ಟು ತಿಂತಿದ್ರು ಹೋಗಿ. ಇವಾಗ ಸುಮ್ಮನೆ ಬರ್ಬೋದಿತ್ತು. ಸಾಮಾಜಿಕವಾದ ಕಳಕಳಿ ಇವತ್ತು ಬೇಕು ನಮಗೆ.